ಟ್ರಕ್ಕಿಂಗ್ ಹೋಗ್ತಾನೋ ಮದುವೆಗೆ ಹೋಗ್ತಾನೋ ಗೊತ್ತಾಗ್ತಿಲ್ಲ. 1 ಗಂಟೆಯಿಂದ ರೆಡಿನೇ ಆಗ್ತಾವನೆ. ವಿನಯ್ ತೋರ್ಸಪ್ಪ ನಿಮ್ಮ ಮಕ್ಕ. ಹಾಂ ಕಾಣ್ತಿಲ್ಲ ಕತ್ಲೇಲಿ ಬೇರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ವಿನಯ್. ಮತ್ತೆ ಒಂದು ಯೂಟ್ಯೂಬ್ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನನ್ನ ಜೊತೆ ಇರೋರು ವೇದಿಕೆ ಮೇಲೆ ಅಲ್ಲ ನೆಲದ ಮೇಲೆ ನಿಂತಿರುವ ವಿನಯ್. ಅದ್ರ ಪಕ್ಕ ಇವ್ರು ನವೀನಣ್ಣ ಅಂತ. ಹಾಯ್ ಮಾಡಿ ಬ್ರೋ. ಹಾಯ್. ಇವರು ಮನು, ವಿಕಾಸ್ ಬಿಜೆ. ಈಗ ಸಮಯ ಬಂದ್ಬಿಟ್ಟು 6 ಗಂಟೆ ಕರೆಕ್ಟಾಗಿ 6 ಗಂಟೆ. ನಾವೇ ಫಸ್ಟ್ ಅಂದ್ಕೊಂಡು ನಮಗಿಂತ ಆಗಲೇ ಬೇಜಾನ್ ಜನ ಬಂದ್ಬಿಟ್ಟವ್ರೆ. 300 ಜನ ಒಂದು ದಿನಕ್ಕೆ ಸ್ಲಾಟಲ್ಲಿ ಇರ್ತಾರೆ. ಆಲ್ಮೋಸ್ಟ್ ಒಂದು 100 ಜನ ಮುಂದಗಡೆ ಅವರೇ. ಸ್ಲಾಟಲ್ಲಿ ಬುಕ್ ಮಾಡೇ ಇಲ್ಲಿರೋದು. ನೀವು ಇಲ್ಲಿಗೆ ಬರಬೇಕು ಅಂದರೆ ಆಲ್ಮೋಸ್ಟ್ 3 ಕಡೆಯಿಂದ ಬುಕ್ ಮಾಡ್ಕೊಬೋದು. ಒಂದು ಸೋಮವಾರಪೇಟೆ ಕಡೆಗೆ ಅಂದರೆ ಬೀದ ಹಳ್ಳಿ, ಇನ್ನೊಂದು ಸೋಮವಾರಪೇಟೆಯಿಂದ ಕುಕ್ಕೆ ಸುಬ್ರಹ್ಮಣ್ಯ, ಇನ್ನೊಂದು ಸುಬ್ರಹ್ಮಣ್ಯ ಟು ಸುಬ್ರಹ್ಮಣ್ಯ. ಬಟ್ ಸೋಮವಾರಪೇಟೆಯಿಂದ ಸುಬ್ರಹ್ಮಣ್ಯಗೆ 50 ಸ್ಲಾಟ್ ಅಷ್ಟೇ ಇರೋದು. ನೀವು ಹಂಗೆ ಬರಬೇಕು ಅಂದರೆ ಒಂದು ವಾರ ಮುಂಚೆ ಬುಕ್ ಮಾಡ್ಕೊಂಬನ್ನಿ. ಇವತ್ತು ಫುಲ್ಲು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಕುಮಾರ ಪರ್ವತಕ್ಕೆ. ಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗೋಣ. ಬಾಯ್. ಒಂದು ಒಬ್ಬಂದೇ ಅನ್ಸುತ್ತೆ ಬ್ರೋ, ನಮ್ದೆಲ್ಲ ಡಿಎಲ್ ಒಂದು ಪಾನ್ ಕಾರ್ಡ್ ಲಾರಿನೇ ದೊಡ್ಡ ಲಾರಿ ಇರ್ತವೆ. ಫಾರೆಸ್ಟ್ ಆಫೀಸರ್ ಹತ್ರ ಎಲ್ಲ ನಮ್ಮದು ಪ್ಲಾಸ್ಟಿಕ್ ಚೆಕಿಂಗ್ ಆಯಿತು. ನೀವೇನು ಬುಕ್ ಮಾಡಿರ್ತಾರೋ ಅದ್ರ ಡಾಕ್ಯುಮೆಂಟ್ಸು ಸಾಫ್ಟ್ ಕಾಪಿ ಎಲ್ಲ ಬೇಡ, ಹಾರ್ಡ್ ಕಾಪಿನೇ ತಗೊಂಬನ್ನಿ. ಸಾಫ್ಟ್ ಕಾಪಿ ತಗೊಂಬಂದೆ ನಿಮಗೆ ರೋಸು, ಹಾರ್ಡ್ ಕಾಪಿ ತಗೊಂಬನ್ನಿ. ಮತ್ತು ನೀವು 500 ಡೆಪಾಸಿಟ್ ಮಾಡಬೇಕು. ಏನಕ್ಕೆ ಅಂದರೆ ಪ್ಲಾಸ್ಟಿಕ್ ಇರುತ್ತೆ. ಆ 500 ಡೆಪಾಸಿಟ್ ಮಾಡಿರೋದು ನಿಮ್ಗೆ ವಾಪಸ್ ಕೊಡ್ತಾರೆ, ಏನು ಹೋಗಲ್ಲ. ಬಟ್ ನೀವು ಎಲ್ಲ ಪ್ಲಾಸ್ಟಿಕ್ನ ತಂದು ವಾಪಸ್ ಅಲ್ಲಿ ಇಡಬೇಕಷ್ಟೇ. 500 ಎಲ್ಲ ಇಂಪಾರ್ಟೆಂಟ್ ಇಲ್ಲ. ಬಟ್ ನಮ್ಮದು ಎಕೋ ಫ್ರೆಂಡ್ಲಿ, ಪ್ಲಾಸ್ಟಿಕ್ ಫ್ರೀ ಎನ್ವೈರ್ನಮೆಂಟ್ ಇಂಪಾರ್ಟೆಂಟು. ಭಯ ಆಗುತ್ತೆ ಬ್ರೋ. ನಾನು ಇದು ನಾರ್ಮಲ್ ಮಾತಾಡೋದು, ಆರಾಮು ಕ್ಯಾಮ್ರಾ ಮುಂದೆ ಮಾತಾಡೋದು ರೋದ್ನೆ. ಮನೆ ಹೇಗೆ ಅನಿಸ್ತಿದೆ ಟ್ರಕ್ಕು? ತುಂಬ ಮಜಾ ಅನಿಸ್ತಿದೆ. ಲಾಸ್ಟಾಗಿ ಗೊತ್ತಾಗ್ತಾಯಿದೆ. ಹಿಂಗಿಂದ ಬರ್ತೀವಲ್ಲ, ಹಿಂಗೆ ಬಂದು ವಾಟರ್ ಫಾಲ್ಸ್ಗೆ ಲೆಫ್ಟಲ್ಲಿ ರೈಟಿಗೆ ಹೋಗ್ಬೇಕು. ಈ ರೋಡಲ್ಲಿ ಶಿಸ್ತಾಗಿ ಹೋದರೆ ಸೀದಾ ವಾಟರ್ ಫಾಲ್ಸ್ಗೆ ಹೋಗುತ್ತೆ. ನಾವು ಇವಾಗ ಕುಮಾರ ಪರ್ವತ ಫಾಲ್ಸ್ ಹತ್ರ ಬಂದಿದ್ದೀವಿ. ಇವಾಗ ಕರೆಕ್ಟಾಗಿ 7:40. ಇವಾಗ ಯಾರೂ ಇಲ್ಲ ಫಾಲ್ಸ್ ಹತ್ರ, ಒಬ್ಬರು ಇಲ್ಲ. ನೀವು ಆದಷ್ಟು ಬೇಗ ಮಾರ್ನಿಂಗ್ ಬರ್ತೀರಲ್ಲ ಅವಾಗ ಜಾಸ್ತಿ ಫ್ಲೆಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಬಿಸಿಲು ಆದರೆ ಫುಲ್ಲು ಬಾಡಿ ಡ್ರೈನ್ ಆಗುತ್ತೆ, ನೀವು ಬೇಗ ಹತ್ತಕ್ಕಾಗಲ್ಲ. ಆದಷ್ಟು ಬೇಗ ಮಾರ್ನಿಂಗಲ್ಲಿ ಬೇಗ ಹತ್ಬಿಡ್ಬೇಕಷ್ಟೆ. ನಾವು ಆಲ್ಮೋಸ್ಟ್ ನಮ್ಮ ಟೀಮಲ್ಲಿ 5 ಜನ ಬಂದಿದ್ದೋ, ಅದರಲ್ಲಿ 2 ಮಾತ್ರ ಫುಲ್ಲು ಸ್ಟ್ರೆಚ್ ಮಾಡ್ಕೊಂಡು ಬೇಗ ಬಂದೋ. ಇನ್ನು 3 ಜನ ಬರ್ತಿದ್ದಾರೆ. ಇವಾಗ ನಾವು ಬಂದಿರೋದ್ರಲ್ಲಿ ಇವಾಗ ಯಾರು ವಾಟರ್ ಫಾಲ್ಸ್ ಹತ್ರ ಇರಲ್ಲ. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದ್ಬಿಟ್ರಂತೂ ತುಂಬ್ಕೊಂಬಿಡ್ತಾರೆ ಕುರಿ ಮಂದೆ ಥರ. ಇವಾಗ ನೋಡಿ ಯಾರೂ ಇಲ್ಲ, ಫುಲ್ಲು ನಾವು ಮತ್ತು ನಮ್ಮ ಬ್ರೋ ಅಷ್ಟೇ. ನೀವು ವಾಟರ್ ಫಾಲ್ಸ್ ಹತ್ರ ಬಂದರೆ ಫುಲ್ಲು ಕೇರ್ಫುಲ್ ಆಗಿರಬೇಕು. ಲೀಚ್ ಇರುತ್ತೆ, ತೇವಾಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಲೀಚ್ ಇರುತ್ತೆ. ಫುಲ್ಲು ಪೀಸಾಗಿದೆ, ಯಾರೂ ಇಲ್ಲ. ಫುಲ್ಲು ಅಕ್ಕಿ ಪಕ್ಷಿದು ಸದೆಲ್ಲ ಕೇಳಿಸ್ತಿದೆ. ಬಟ್ ನಿಮ್ಗೆ ಏನು ಕೇಳಿಸ್ತಿಲ್ಲ ಅಂದರೆ ವಾಟ್ರ್ ಫ್ಲೋ ಇದೆಯಲ್ಲ, ಅದಕ್ಕೆ ನಿಮಗೆ ಕೇಳಿಸ್ತಿಲ್ಲ.
ಬರ್ತಾವ್ರೆ. ನೋಡ್ತಾ ಇದ್ದೀರಾ ಈ ಫಾಲ್ಸಲ್ಲಿ ತುಂಬ್ಕೊಂಡಿರೋ ನೀರು ಫುಲ್ಲು ಪ್ಯೂರು. ಒಂದಿಷ್ಟು ಏನೂ ಇಲ್ಲ, ಮಲಿನತೆ ಆಗಲಿ ಏನೂ ಇಲ್ಲ. ಫುಲ್ಲು ಯಂತ್ರದಿಂದ ಅಂದರೆ ಮರಗಳ ಬೇರು ಇಂದ ಬರೋದ್ರಿಂದ ಒಂದು ಸ್ವಲ್ಪ ಆಯುರ್ವೇದ ಇರುತ್ತೆ ಅಂತ ತಿಳ್ಕೊಬೋದು. ನೀರು ಹಾಕ್ಬಿಟ್ಟು ದೊಡ್ಡ ಬಾಡಿದು ಕಾಲದಂಗೆ ಆಗ್ಬಿಟ್ಟಿರ್ತದೆ. ಆಮೇಲೆ ಫುಲ್ಲು ಒಯ್ತಿದೆ. ಫೈನಲಿ ನಾವು ಮರ ಫುಲ್ಲು ಇರುತ್ತಲ್ಲ ಅದರಿಂದ ಒಂದು ಸ್ವಲ್ಪ ಹೈಟ್ ಬಂದುಬಿಟ್ಟಿದ್ದೀವಿ. ಇವಾಗ ನೋಡ್ತಾ ಇದ್ದೀರಾ ನೀವು, ಕ್ಲಿಯರ್ ಸ್ಕೈ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ನಮಗೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕ್ಲಿಯರ್ ಸ್ಕೈಯೇ ಕಾಣಲಿಲ್ಲ. ಅಂದರೆ ಫಾಗ್ ಇಲ್ಲ, ಕರೆಕ್ಟಾಗಿ ವ್ಯೂ ಕಾಣಿಸ್ತಿದೆ. ನೋಡ್ಬಿಡು. ಹಾಂ, ಆನೆಲದಿ ಭಯಂಕರ ಆನೆಗಳಿದಾವೆ ಈ ಕಡೆ. ಹಾಂ, ಹುಷಾರಾಗಿ ಬರ್ಬೇಕಂತೂ ಬಂದರೆ ಮಾತ್ರ. ಹಾಂ, ನಮ್ಮ ಕೈಲೇ ಇದೆಲ್ಲ ಬರೋಕ್ಕಾಯ್ತಿಲ್ಲ. ಹಾಂ, ಆನೆಗಳು ಬೆಟ್ಟ ಅದು ಹೆಂಗೆ ಹತ್ತು ಬರ್ತಾವೆ ಗೊತ್ತಿಲ್ಲ ಗುರು. ಸೀರಿಯಸ್ಲಿ ಮೆಚ್ಚಬೇಕು, ಆನೆಗಳು ಕಾಡು ಪ್ರಾಣಿಗಳು ಮೆಚ್ಚಬೇಕು. ಇಲ್ಲಂತೂ ಆನೆ ಬಂದರೆ ಹಾಂ, ಏನು ಮಾಡ್ಬೇಕಂತನೂ ಗೊತ್ತಿಲ್ಲ. ಹತ್ತು ಕಡೆಗೆ ಹೋದ್ರು ಸಿಗಾಕಂತೀವಿ. ಇರೋದು ಒಂದೇ ದಾರಿ, ಈ ದಾರಿಲೇ ಹೋಗ್ಬೇಕು ನಾವು. ನೀವು ಡೆನ್ಸ್ ಫಾರೆಸ್ಟ್ ಆದಮೇಲೆ ಒಂದು ಫ್ಲ್ಯಾಟ್ ಸರ್ಫೇಸ್ ಸಿಗುತ್ತೆ. ಇದೇನು ಅಷ್ಟೊಂದು ಹೈ ಆಲ್ಟಿಟ್ಯೂಡ್ ಇರೋಲ್ಲ, ನೀವು ಆರಾಮಾಗಿ ನೆಟ್ಕೊಂಡು ಹೋಗ್ಬೋದು. ಇಲ್ಲಿ ಹೋಗ್ಬೇಕಾದ್ರೆ ನೀವು ರೆಸ್ಟ್ ಮಾಡಬಾರ್ದು, ಹೋಗ್ಬೇಕಾದ್ರೆ ರೆಸ್ಟ್ ಮಾಡಬೇಕು, ಕೂಕೊಂಬಾರ್ದು ಅಷ್ಟೇ. ಇವತ್ತಂತೂ ವೆದರು ಹೇಳಿ ಮಾಡಿಸ್ತಿರೋ ಥರ ಇದೆ. ಫಾಗೂ ಇಲ್ಲ, ಜಾಸ್ತಿ ಬಿಸಿಲು ಇಲ್ಲ, ಫುಲ್ ಆರಾಮಾಗಿ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಬ್ರೋ, ಹೆಂಗನ್ಸ್ತಿದೆ? ಇಷ್ಟು ದೂರ ಬಂದಿದ್ದೀರಾ? ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಶೇಷ ಪರ್ವತ. ಆ ಪೀಕ್ ಕಾಣಿಸ್ತಿದೆಯಲ್ಲ, ಆ ಶೇಷ ಪರ್ವತ ಪೀಕು. ಅದ್ರ ಹಿಂದೆ ಕುಮಾರ ಪರ್ವತ ಇರೋದು. ನೀವು ಈಗ ನೋಡ್ತಾ ಇರೋ ರೋಡು ಯಾವ ಥರ ಇದೆ ಅಂದರೆ ಫುಲ್ಲು ಫ್ಲ್ಯಾಟ್ ಸರ್ಫೇಸ್ ಆಗಿದೆ. ಜಾಸ್ತಿ ಹೈಟು ಇಲ್ಲ, ಡೌನ್ಗೆ ಹೋಗಂಗಿಲ್ಲ. ಇದು ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಇರ್ಬೋದು ಅನಿಸುತ್ತೆ. ಸೂರ್ಯ ಬಂದಿದ್ದಾನೆ, ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಇವಾಗ ಭಟ್ರ ಮನೆ ಹತ್ರ ಇದ್ದೀವಿ. ನೋಡ್ತಾ ಇದ್ದೀರಾ, ಭಟ್ರ ಮನೆ ಮತ್ತು ಭಟ್ರವ್ರದ್ದು ಅಡಿಕೆಕಾಯಿ ಗಿಡ ಇದೆ. ನಾವು 9:30ಗೆ ರೀಚ್ ಆಗ್ತೀವಿ ಅಂದ್ಕೊಂಡು, ಬಟ್ ಅದಕ್ಕಿಂತ ಬೇಗನೆ ಬಂದಿದ್ದೀವಿ. 9 ಗಂಟೆಗೆ ಬಂದಿದ್ದೀವಿ. ಅದರಲ್ಲೂ ಅರ್ಧ ಗಂಟೆ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಫುಲ್ಲು ರೆಸ್ಟ್ ಮಾಡ್ದೋ. ಇವಾಗ ಕರೆಕ್ಟಾಗಿ ನಾವು 4.5 ಕಿಲೋಮೀಟ್ರು ಟ್ರಕ್ ಮಾಡಿದ್ದೀವಿ. ಇನ್ನು 8.5 ಕಿಲೋಮೀಟ್ರ್ ಟ್ರಕ್ ಮಾಡಬೇಕು ಫುಲ್ ಟಾಪ್ ರೀಚ್ ಆಗಬೇಕು ಅಂದರೆ. ನಮ್ಮ ಮೇಲೆ ನಮಗೆ ತುಂಬ ಭರವಸೆ ಇದೆ, ಹತ್ಕೊಂಡು ಹೋಗ್ತೀವಿ, ಟಾಪ್ ರೀಚ್ ಆಗೇ ಆಗ್ತೀವಿ ಅಂತ. ಇವಾಗ ವಿಕಾಸ್ 2ನೇ ಸಲ ಬರ್ತಾ ಇರೋದು ಅಂತ ಹೇಳೋ. 2ನೇ ಸಲ ಅದು ಹೇಳ್ತೀನಿ ಬಿಡು, ನೀನು ಮಾತಾಡು. ಏನು ಮಾತಾಡ್ಬೇಕು? ಹಾಂ ಬಿಡು, ನಿಂದೇ ಕ್ವಶನ್ ಕೇಳು. ವಿಕಾಸ್, ಹಿಂಗೆ ಅನಿಸ್ತು ಭಟ್ರ ಮನೆಗೆ 9 ಗಂಟೆಗೆ ಬಂದಿದ್ಯಾ? ಫುಲ್ಲು ಖುಷಿ, ಊಟ ಮಾಡಬೇಕು ಅನಿಸ್ತೈತೆ. ಭಟ್ರ ಮನೇಲಿ ಊಟ ಮಾಡಬೇಕು ಅನ್ಸ. ಹಾಂ ವಿನಯ್, ಒಳ್ಳೆ ಇಡ್ಲಿ ಸಿಕ್ಕಿದ್ರೆ ಚೆನ್ನಾಗಿರೋದು ಗುರು. ಏ ಗುರು, ನೀನೇ ನಡ್ಕೊಂಬರಕ್ಕೆ ಆಗಲ್ಲ. ಇಡ್ಲಿ ದೋಸೆ ಇಟ್ಟು ಖಾರ ರುಬ್ಬ ಕಲ್ಲು ಎಲ್ಲ ಯಾರು ತಂದ್ಬಿಟ್ಟು ನಿಂಗೆ ಇಲ್ಲಿ ಇಡ್ಲಿ ಮಾಡ್ಕೊಡ್ತಾರೆ ಬ್ರೋ? ನೀವು ಕ್ವಶನ್ ಕೇಳು. ದ್ರಾಕ್ಷಿ ಗೋಡಂಬಿ ಎಲ್ಲ ತಿಂದ್ರೆ ಪ್ಲಾಸ್ಟಿಕ್ ಪೇಪರ್ ಕರೆಕ್ಟಾಗಿ ಬ್ಯಾಗ್ ಒಳಗೆ ಹಾಕೊಂಡ್ರಾ? ಎಲ್ಲ ಬ್ಯಾಗ್ ಹಂಗಾರೆ ಜಿಗಿತೀರಾ ಅನ್ನಿ ಡ್ರೈ ಫ್ರೂಟ್ ತಿನ್ಬಿಟ್ಟು? ಬ್ರೋ ನೀವು? ಬ್ರೋ, ನಮ್ಮ ಏರಿಯಾದಲ್ಲಿ ಭಟ್ರ ಹೋಟ್ಲು 2 ಕಿಲೋಮೀಟರ್ ಬೈಕಲ್ಲಿ ಹೋಗ್ತೀನಿ. ಇಲ್ಲಿ ಭಟ್ರ ಹೋಟ್ಲು 6 ಕಿಲೋಮೀಟರ್. ಎಲ್ಲ ಜಾಲಿ ಖಾಲಿ ಎನರ್ಜಿ ಎಲ್ಲ ಫುಲ್ ಖಾಲಿ. ಪಂಚ್ ಡೈಲ್ ಆಗ್ಬೇಕಾದ್ರೆ ಇವ್ರನ್ನ ಕೇಳು. ಬ್ರೋ, ಒಂದು ಪಂಚ್ ಡೈಲಾಗ್ ಹೇಳಿ. ಹೇಳಿ ಬ್ರೋ, ಅದೇನೇ ಆಗ್ಲಿ. ಬ್ರೋ ಏನಾಗಲ್ಲ ಬ್ರೋ. ಕ್ಯಾಮ್ರಾ ಆಫ್ ಮಾಡ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ನೋಡಿ. ನೆಕ್ಸ್ಟ್ ಲೆವೆಲ್ ಎಲ್ಲ ಕುದೀತಾ ಇದೆ. ನಾವಿವಾಗ ಫಾರೆಸ್ಟ್ ಆಫೀಸರ್ ಚೆಕ್ ಪೋಸ್ಟ್ ಹತ್ರ ಬರ್ತಾ ಇದ್ದೀವಿ. ಇದು ಭಟ್ರ ಮನೆಯಿಂದ 200-300 ಮೀಟರ್ ಅಷ್ಟೇ ಇರೋದು.
ಇಲ್ಲೇನಾದರೂ ನಮ್ಮದು ಡಾಕ್ಯುಮೆಂಟ್ಸ್ ಕೊಡಬೇಕು ಅನಿಸುತ್ತೆ. ಕೊಟ್ಬಿಟ್ಟು ನೆಕ್ಸ್ಟ್ ನಮ್ಮದು ಮತ್ತೆ ನಮ್ಮ ಪಯಣ ಮುಂದೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವಾಶ್ರೂಮ್ ಇದೆ. ಓಡಾಡುತ್ತೆ ಇಲ್ಲಿ ಕುಮಾರ ಪರ್ವತದಲ್ಲಿ. ಹಾಂ, ಟೈಗರ್ ಓಡಾಡುತ್ತೆ. ಇಲ್ಲಿ ಓಡಾಡೋ ಪ್ರಯಾಣಿಕರಿಗೆ ಸೇಫ್ಟಿ ಬೇಕು ಅಂದರೆ ಟೈಗರಿಂದ ಸೇಫ್ಟಿ ಏನಿಲ್ಲ, ನಮ್ಮ ಸೇಫ್ಟಿಯಲ್ಲಿ ನಾವಿರ್ಬೇಕು. ಬಟ್ ಬೇಜಾನ್ ಆನೆ ಲದ್ದಿ ಇಟ್ಟಿದೆ. ಇದೆ ಆನೆ ಎಲ್ಲ ಬರುತ್ತೆ. ಇದಕ್ಕೆ ಹೆಂಗೆ ಹತ್ತುತ್ತೆ ಅಂತ ಈ ಬೆಟ್ಟಕ್ಕೆ? ಅದು ಹತ್ತು ದಿನ ಹತ್ತು ಬಿಡುತ್ತೆ. ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೂ ಕೂಡ. ಅದು ಜಾರ್ಕೊಂಡೇ ಹೋಗೋದು. ಜಾರ್ಖಂಡೆ ಹೋಗುತ್ತಾ? ಹೋಗೋ ದಾರಿಲೆಲ್ಲ ಸಿಗಲ್ಲ. ಈ ಕಡೆ ಕಷ್ಟ ಆಗುತ್ತೆ ಅದಕ್ಕೆ ಬರ್ಬೇಕಾದ್ರೆ. ಹಾಂ ಈ ಕಡೆ ಬರೋದು. ಹಾಂ. ನೀವು ಕ್ಯಾಂಪಿಂಗ್ ಟೆಂಟ್ಗಳೆಲ್ಲ ಇಲ್ಲೇ ಹಾಕ್ತಿದ್ದು. ಇದೇ ಏರಿಯಾದಲ್ಲಿ ಫುಲ್ಲು ಒಂದು 50 ಟೆಂಟ್ಗಳು ಹಾಕ್ಬಿಟ್ಟು ಬಿಟ್ಬಿಟ್ಟಿರೋರು. ಇವಾಗ ಯಾವ ಟೆಂಟು ಇಲ್ಲ, ಒಂದೇ ಒಂದು ಟೆಂಟ್ ಕಾಣ್ತಿದೆ ನೋಡಿ ಇಲ್ಲಿ. ನೀವು ಬೇಕಾದ್ರೆ ಇಲ್ಲೇ ಬಂದು ಮಲ್ಕೊಬೋದಾಯ್ತು. ಇವಾಗ ನಾವು ಕುಮಾರ ಪರ್ವತ ಕರೆಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ನೆಕ್ಸ್ಟ್ ನಮ್ಮದು ಕಲ್ಲು ಮಂಟಪ, ಅದಾದ್ಮೇಲೆ ಶೇಷ ಪರ್ವತ, ಆಮೇಲೆ ಕುಮಾರ ಪರ್ವತ ತುದಿ. ಇವಾಗ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅಕ್ಕಿದು ಎಷ್ಟು ಸೌಂಡು ಕ್ಲಿಯರಾಗಿ ಕೇಳಿಸುತ್ತೆ ಅಂತ. ನಾವಿವಾಗ ಫಾರೆಸ್ಟ್ ಆಫೀಸರ್ ಚೆಕ್ ಪಾಯಿಂಟಿಂದ ಶೇಷ ಪರ್ವತ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಹುಲ್ಲು ಗಾವಲು ಥರ ಸರ್ಫೇಸ್ ಇದೆ. ವೆದರ್ ತುಂಬ 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 ಚೆನ್ನಾಗಿದೆ. ಈ ಥರ ಇರಬೇಕು. ಜಾಸ್ತಿ ಫಾಗ್ ತುಂಬ್ಕೊಂಡ್ರೂ ಚೆನ್ನಾಗಿರಲ್ಲ, ಮಳೆ ಬಂದರೂ ಚೆನ್ನಾಗಿರಲ್ಲ. ಇವಾಗ ಫುಲ್ ಹಚ್ಚ ಹಸಿರಾಗಿದೆ ಮತ್ತು ಸನ್ಲೈಟ್ ಬೀಳೋದಕ್ಕೆ ಒಂಥರ ಫುಲ್ ಗ್ರೀನ್ ಕಲರ್, ತುಪ್ಪದ ಕಲರ್ ಥರ ಕಾಣ್ತಿದೆ. ಕಲ್ಲು ಮಂಟಪ ಹತ್ರ ಹೋಗ್ತಾ ಇದ್ದೀವಿ. ಕಲ್ಲು ಮಂಟಪ ಹತ್ರ ಹೋಗ್ಬೇಕಾದ್ರೆ ರೈಟಲ್ಲಿ ನೀವು ನೀರೇನಾದರೂ ಖಾಲಿ ಆಗಿದೆ ಅಂದರೆ ಇಲ್ಲಿ ಒಂದು ಕಡೆ ಸಿಗುತ್ತೆ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ಕಲ್ಲು ಮಂಟಪ. ನಾನು ಕಲ್ಲು ಮಂಟಪಕ್ಕೆ ಬಂದಿದ್ದು 11 ಗಂಟೆ. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದು ಇವಾಗ 11:45 ಗಂಟೆ ವೆಯ್ಟ್ ಮಾಡಿದ್ದೀನಿ. ಫುಲ್ ನನಗಂತೂ ಎನರ್ಜಿ ತುಂಬ ಹೈ ಇದೆ. ಬಾಯ್ಸ್ ಎಲ್ಲ ಫುಲ್ ಸೋಲ್ಡ್ ಔಟ್ ಆಗಿಬಿಟ್ಟಿದ್ದಾರೆ ನೋಡಿ. ಎಲ್ಲ ಏನು ಜೀವದಲ್ಲಿ ಏನು ಇಲ್ಲೇ ಥರ ಮಲ್ಕೊಂಬಿಟ್ಟಿದ್ದಾರೆ. ಎಕ್ಸ್ಟೆಂಡ್ ಮಾಡೋದು ಇವ್ರು ನೋಡಿ. ನಾವೆಲ್ಲೋ ಭಟ್ರ ಮನೇಲಿ ಊಟ ಆರ್ಡ್ರ್ ಮಾಡಿರಲಿಲ್ಲ, ಚಪಾತಿ ಕಟ್ಸ್ಕೊಂಬಂದಿದ್ದೋ. ಫುಲ್ಲು ಇದೆ, ಫುಲ್ ಮೀಲ್ಸು. ಹಾಂ ವಿನಯ್, ಎಷ್ಟು ಚಪಾತಿ ತಿನ್ನಪ್ಪ? ಹತ್ತುತ್ತೀಯ ಬೆಟ್ಟ ಫುಲ್ಲು? ಅದಕ್ಕೆ ಚಪಾತಿ ತಿಂತಿರೋದು. ಹೋದ್ಮೇಲೆ ಹೇಳ್ತೀನಿ. ನಾವಿವಾಗ ಶೇಷ ಪರ್ವತ ಹತ್ರ ಬಂದಿದ್ದೀವಿ. ತುಂಬ ಲೇಟ್ ಆಗಿಬಿಟ್ಟಿದೆ ಇವ್ರನ್ನೆಲ್ಲ ಕರ್ಕೊಂಬರೋ ಇಷ್ಟಕ್ಕೆ. ಆದರೂ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಫಾಗ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ. ನನ್ನನ್ನು ತೋರಿಸು. ಬನ್ನಿ. ಫಾಗ್ ಇಲ್ಲೇ ಮೇಲ್ಗಡೆನೆ ಹೋಗ್ತಾ ಐತೆ. ಮೋಡ ಇಲ್ಲಿ ನೋಡಿ ಹಿಂಗ್ ಬಂತು. ದಗ ಅಂತ ಬರ್ತಾ ಐತೆ. ತಗೊಳ್ಳೋ ಬೇಗ ಇದನ್ನ. ಹಾಂ, ಇವಾಗ ಹತ್ತೋದು ಕಷ್ಟ ಅಂತವ್ರಿಗೆ. ಅವ್ರಿಗೆಲ್ಲ ಇಲ್ದಿರೋದು ಇವಾಗ ಅವರು ಆ ಕಡೆಯಿಂದ ಸೋಮವಾರಪೇಟೆಯಿಂದ ಟ್ರೈನೇ ಆಗಲ್ಲ ಅಂತವ್ರಿಗೆ. ಅಲ್ಲ ನವೀನ್ ಅದು ಈಗ ಮಾಡ್ಕೊಂಬರ್ತೀನಿ ನಾನು. ಫೈನಲಿ ನಾವು ಕುಮಾರ ಪರ್ವತ ಟಾಪಿಗೆ ರೀಚ್ ಆದ್ದು. ಫುಲ್ ಖುಷಿ ಆಯಿತು. ನಮ್ಮ ಬಾಯ್ಸ್ ಎಲ್ಲ ಊಟ ಮಾಡ್ತಾವ್ರೆ.
ಶೇಷ ಪರ್ವತ ಮತ್ತೆ ಇದೆ. ಗಾಳಿ ಹೋಗ್ಬೇಕಾದ್ರೆ ಒಂದಿಷ್ಟು ಗಾಳಿ ಬೀಸ್ತಾರೆ, ಇವಾಗಂತೂ ಹೆವಿ ಗಾಳಿ ಬೀಸ್ತದೆ. ಇನ್ನೊಬ್ರು ಅಷ್ಟೇ ಇರೋದು, ಯಾರೂ ಇಲ್ಲ. ಈಗ ವೆದರ್ ತುಂಬ ಕಾಮಾಗಿದೆ, ಪ್ರಕೃತಿ ತುಂಬ ಪೀಸಾಗಿದೆ, ಫುಲ್ಲು ಪೀಸು. ಮನಸ್ಸಿಗೆ ತುಂಬ ಖುಷಿ ಆಗ್ತಾಯಿದೆ. ಯಾರೂ ಇಲ್ಲ, ನಮ್ಮ ಟೀಮ್ ಅಷ್ಟೇ ಇರೋದು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಹೋಗ್ತೀವಿ ಕೆಳಗಡೆ ಅಂತ ಗೊತ್ತಿಲ್ಲ. ನಾವು ತುಂಬ ಟೈಮ್ ವೇಸ್ಟ್ ಮಾಡಿದ್ದೀವಿ. ಎಲ್ಲೆಲ್ಲಿ ಟೈಮ್ ವೇಸ್ಟ್ ಮಾಡಿದ್ದೀವಿ ಅಂದರೆ, ಒಂದು ಕುಮಾರ ಪರ್ವತ ಫಾಲ್ಸ್ ಹತ್ರ ಒನ್ ಅವರ್ ವೇಸ್ಟ್ ಮಾಡ್ದೋ, ಮತ್ತು ಕಲ್ಲು ಮಂಟಪ ಹತ್ರ ನಮ್ಮ ಟೀಮಲ್ಲಿರೋರಿಗೆಲ್ಲ ಕ್ರ್ಯಾಂಪ್ ಆಗಿಬಿಟ್ಟಿತ್ತು ಅಂತ ಅಲ್ಲೊಂದು ಅವರು. ಅದಾದಮೇಲೆ ಹಾಫ್ ಆನ್ ಅವರು ಟಾಪಲ್ಲಿದ್ದೋ. ಬಟ್ ಇಳಿಬೇಕಾದ್ರೆ ತುಂಬ ಸಕ್ಕತ್ತಾಗಿ ಅನಿಸ್ತಾ. ಕುಮಾರ ಪರ್ವತ ವ್ಯೂಕ್ಕಿಂತ ಶೇಷ ಪರ್ವತ ವ್ಯೂ ಚೆನ್ನಾಗಿದೆ. ಇವಾಗ ನಾವು ಹೋಗ್ತಾ ಇರೋ ವೆದರ್ ಹೆಂಗಿದೆ ಅಂದರೆ, ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿಗೆ ಬಂದೇ ನೀವು ಫೀಲ್ ಮಾಡ್ಕೊಬೇಕು. ಈಗ ಸಮಯ ಬಂದ್ಬಿಟ್ಟು 5 ಗಂಟೆ. ನಾನು ಮತ್ತು ನಮ್ಮ ಬ್ರೋ ಇಲ್ಲಿ ಕೂತಿದ್ದೀವಿ. ಇನ್ನು ಎಲ್ಲರಿಗೂ ಕಾಯ್ತಿದ್ದೀವಿ. ಅವ್ರು ಯಾವಾಗ ಬರ್ತಾರೆ ಕೆಳಗಡೆಗೆ ಅಂತ ಗೊತ್ತಿಲ್ಲ. ಬಿಟ್ಟು ಹೋಗ್ಬಿಟ್ರೆ ಅವ್ರು ಇನ್ನೂ ನಾವು ಮಧ್ಯರಾತ್ರಿಗೆ ಬರೋದು. ಅವ್ರು ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಕಾಯ್ತಾ ಇದ್ದೀವಿ ಇಲ್ಲೇ ಕಲ್ಲು ಮಂಟಪದ ಹತ್ರ. ಗೈಸ್, ನಮ್ಮ ಥರ ನೀವು ಲೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫುಲ್ ಕತ್ಲೆ ಆಗಿದೆ. ತುಂಬ ಟೈಮ್ ವೇಸ್ಟ್ ಮಾಡಿದ್ದೀವಿ. ಇವಾಗ ರಾತ್ರಿ 7 ಗಂಟೆ. 7 ಗಂಟೆಯಲ್ಲಿ ದಟ್ಟ ಕಾಡಿನಲ್ಲಿ ಹೋಗ್ತಾ ಇದ್ದೀವಿ. ಏನಿದೆ ಏನಿಲ್ಲ ಅಂತ ಗೊತ್ತಾಗ್ತಿಲ್ಲ. ಒಂದು ಮೊಬೈಲ್ ಫ್ಲ್ಯಾಶ್ ಲೈಟಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ನಾವು ಕುಮಾರ ಪರ್ವತ ಟ್ರಕ್ ಕಂಪ್ಲೀಟ್ ಮಾಡ್ದೋ. ಫುಲ್ಲು ಎಲ್ಲ ಬಾಯ್ಸ್ ಎಲ್ಲ ಫುಲ್ಲು ಊಸ್ಟ್ ಆಗ್ಬಿಟ್ಟವ್ರೆ. ಸೌತ್ ಇಂಡಿಯನ್ ಲಾಂಗೆಸ್ಟ್ ಟಫೆಸ್ಟ್ ಕ್ರೇಜಿಯೆಸ್ಟ್